ಆಹಾರ ಸುರಕ್ಷತಾ ಅಧಿಕಾರಿಗಳಿಂದ ದಾಳಿ ಮುಂದುವರೆದಿದೆ. ಶಾಸಕರ ಭವನದಲ್ಲಿರುವಂತಹ ಹೋಟೆಲ್ ಮೇಲೆ ಈಗ ರೇಡ್ ಆಗಿದೆ. ಅಲ್ಲೂ ಕೂಡ ಎಡವಟ್ಟು ಆಗಿದೆ ಅನ್ನೋದು ಈಗ ಗೊತ್ತಾಗ್ತಾ ಇರೋದು. ಅಲ್ಲೂ ಕೂಡ ಕೊಳೆತ ಮಾಂಸಗಳು, ಎಕ್ಸ್ಪೈರ್ ಆಗಿರುವಂತಹ ಮಾಂಸಗಳು ಇದ್ದಾವೆ, ಕೊಳೆತ ತರಕಾರಿಗಳು ಸಿಕ್ಕಿವೆ. ಶಾಸಕರ ಭವನದಲ್ಲಿರುವಂತಹ ಹೋಟೆಲ್ಗಳ ಮೇಲೆ ರೇಡ್ ಆಗಿದೆ. ಶಾಸಕರ ಭವನದಲ್ಲಿರುವಂತಹ ಮಲ್ಲಿಗೆ ಹೋಟೆಲ್ ಅದು ಜಿರಳೆ ಪತ್ತೆ ಆಗಿದೆ. ಕಿಚನ್ ನಲ್ಲಿ ಜಿರಳೆ ಪತ್ತೆ ಆಗಿದೆ. ಪೆಸ್ಟ್ ಕಂಟ್ರೋಲ್ ಮಾಡದಿರೋದು ಕೂಡ ಗೊತ್ತಾಗಿದೆ. ಆಹಾರ ಸುರಕ್ಷತಾಧಿಕಾರಿಗಳಿಂದ ರೇಡ್ ಮುಂದುವರಿತಾ ಇದೆ. ಶಾಸಕರ ಭವನದಲ್ಲಿರುವಂತಹ ಮಲ್ಲಿಗೆ ಹೋಟೆಲ್ನಲ್ಲಿ ಜಿರಳೆ ಪತ್ತೆ ಆಗಿರೋದು. ಇನ್ನು ಶಾಸಕರಿಗೆ ಸರಿಯಾದ ರೀತಿಯಲ್ಲಿ ಊಟ ಸಿಗಲ್ಲ. ಅಲ್ಲಿ ಜನಪ್ರತಿನಿಧಿಗಳಿಗೆ ನಮ್ಮಂತರ ಗತಿ ಏನು ಅಂತ ಕಿಚನ್ನಲ್ಲಿ ಜಿರಳೆ ಪತ್ತೆ ಆಗಿದೆ. ಆಹಾರ ಇಲಾಖೆ ಒಳ್ಳೆ ಕೆಲಸ ಅಂತೂ ಮಾಡ್ತಾ ಇದೆ. ಆದರೆ ಈ ಹೋಟೆಲ್ಗಳಿಗೆ ಏನು ಹೇಳಬೇಕು ಅಂತೇಳಿ, ಎಷ್ಟರ ಮಟ್ಟಿಗೆ ಜವಾಬ್ದಾರಿ ಇದೆ ಅಂತ ಹೇಳಿದ್ರೆ, ಫುಡ್ಗಳ ಮೇಲೆ ಆಗಿರ್ಬೋದು, ಜೀವನದ ಬಗ್ಗೆ ಅಂತ ಬಂದಾಗ ಕ್ಲೀನ್ನೆಸ್ ಇಲ್ಲ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ. ನೋಡ್ತಾ ಇದ್ರಿ, ಸ್ಯಾಂಪಲ್ ಮಾಡುವಂಥ ಸಂದರ್ಭದಲ್ಲಿ, ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಸಿಕ್ಕಾಕಿಕೊಂಡಿರೋದು ಜಿರಳೆ ಪತ್ತೆ ಆಗಿದೆ. ಅಡುಗೆ ತಯಾರು ಮಾಡುವಂಥ ಕೊಠಡಿ ಇರುತ್ತಲ್ಲ, ಕಿಚನ್, ಅದು ಕೂಡ ಸುರಕ್ಷಿತವಾಗಿಲ್ಲ. ಕೊಳೆತ ತರಕಾರಿಗಳು, ಎಕ್ಸ್ಪೈರ್ ಆಗಿರುವಂಥ ಮಾಂಸಗಳು ಆಗಿರ್ಬೋದು, ಇದೆಲ್ಲವೂ ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ದಿನನಿತ್ಯ ಈ ರೀತಿ ರೇಡ್ ಮುಂದುವರಿತಾ ಇದೆ. ಆಹಾರ ಸುರಕ್ಷತಾ ಅಧಿಕಾರಿಗಳಿಂದ ರೇಡ್ ಕಂಟಿನ್ಯೂ ಆಗ್ತಾ ಇದೆ. ಆದರೆ ಇಲ್ಲಿ ಇವತ್ತು ಶಾಸಕರ ಭವನದಲ್ಲಿರುವಂಥ ಹೋಟೆಲ್ಗಳ ಮೇಲೆ ರೇಡ್ ಆಗುತ್ತೆ. ಅಟ್ಲೀಸ್ಟ್ ಅಲ್ಲಿಯಾದರೂ ಚೆನ್ನಾಗಿರಬಹುದಾ, ಎಲ್ಲವನ್ನ ಮೇಂಟೈನ್ ಮಾಡಿದಾರ ಅಂತ ಹೇಳಿದ್ರೆ ಖಂಡಿತ ಇಲ್ವೇ ಇಲ್ಲ. ಅಲ್ಲೂ ಕೂಡ ಅದೇ ಪರಿಸ್ಥಿತಿ, ಅದೇ ಸಮಸ್ಯೆ ಇದೆ. ಅಲ್ಲಿ ಶಾಸಕರ ಭವನದಲ್ಲಿರುವಂತಹ ಮಲ್ಲಿಗೆ ಹೋಟೆಲ್ನಲ್ಲಿ ಜಿರಳೆ ಪತ್ತೆಯಾಗಿದೆ. ಕಿಚನ್ನಲ್ಲಿ ಜಿರಳೆ ಪತ್ತೆಯಾಗಿದೆ. ಇನ್ನು ಪೆಸ್ಟ್ ಕಂಟ್ರೋಲ್ ಮಾಡದಿರೋದು ಕೂಡ ಈಗ ಬಯಲಿಗೆ ಬಂದಿರೋದು.